ಬಿಪಿಎಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು ಕೆಲವು ವಿಶೇಷ ವರ್ಗದ ಕುಟುಂಬಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಈ ಕುರಿತು ಮಾಹಿತಿ ಇಲ್ಲಿದೆ. ವೀಕ್ಷಕರೇ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರು ಹೊಸ ಬಿಪಿಎಲ್ ಹೌದು ರೇಷನ್ ಕಾರ್ಡ್ ಆಗಿ ಕಾಯುತ್ತಿದ್ದಾರೆ. ಹೌದು, ಈ ಹಿಂದೆ ಕೆಲ ದಿನಗಳವರೆಗೆ ಹೊಸ ಅರ್ಜಿ ಸಲ್ಲಿಕೆ ಸಕ್ರಿಯವಾಗಿದ್ದರೂ ಇದೀಗ ಸಾಮಾನ್ಯ ಅರ್ಜಿ ಸಲ್ಲಿಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ವೀಕ್ಷಕರೇ, ಆದರೆ ಕೆಲ ಗುಂಪುಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ವೀಕ್ಷಕರೇ, ಆ ಗುಂಪಿನಲ್ಲಿ ನೀವು ಕೂಡ ಇರಬಹುದು. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಹಾಗಾದ್ರೆ ಯಾರಿಗೆಲ್ಲ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಓಕೆ, 2025 ಮಾರ್ಚ್ 29ರಿಂದ ಜೂನ್ 30ರವರೆಗೆ ಹೊಸ ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಸಲು ಈ ಕೆಳಕಂಡ ಕುಟುಂಬಗಳಿಗೆ ಮಾತ್ರ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ. ವೀಕ್ಷಕರೇ, ನೋಡೋಣ ಪಾಯಿಂಟ್ ಅನ್ನ. ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟು ಈ ಶ್ರಮ್ ಕಾರ್ಡ್. ಎಸ್, ಈ ಶ್ರಮ್ ಕಾರ್ಡ್ ಹೊಂದಿರುವ ಕಾರ್ಮಿಕ ಕುಟುಂಬಗಳು. ಓಕೆ, ಎರಡನೇ ಪಾಯಿಂಟ್ ಬಂದ್ಬಿಟ್ಟು SRC. SRC ಅಂತ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಓಕೆ, ರಾಷ್ಟ್ರೀಯ ನಾಗರಿಕ ನೋಂದಣಿ ಹೊಂದಿದ ಕುಟುಂಬಗಳು. ಮೂರನೇ ಪಾಯಿಂಟ್ ಬಂದ್ಬಿಟ್ಟು PVTG, ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯದ ಕುಟುಂಬಗಳು. ಓಕೆ, ಈ 3 ಪಾಯಿಂಟ್ ಹೇಳಿದ್ನಲ್ವಾ, ಈ 3 ಪಾಯಿಂಟ್ ಹೊಂದಿರಬೇಕು, ಅವ್ರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ವೀಕ್ಷಕರೇ, ಇವರಿಗೆ ತುರ್ತು ಸಿಗುತ್ತದೆ ಬಿಪಿಎಲ್ ಕಾರ್ಡ್ ಇಂದ. ಓಕೆನಾ? ಮೇಲ್ಕಾಣಿಸಿದ 3 ಗುಂಪಿನ ಕುಟುಂಬಗಳ ಹೊರತಾಗಿ ಗಂಭೀರ ಕಾಯಿಲೆಯಿಂದ ಬಳಲುವವರಿಗೆ ಕೂಡ ತಕ್ಷಣವೇ ಬಿಪಿಎಲ್ ಕಾರ್ಡ್ ನೀಡಲು ಅವಕಾಶ ನೀಡಲಾಗಿದೆ. ವೀಕ್ಷಕರೇ, ಅರ್ಹ ಕಾಯಿಲೆಗಳು ಪಟ್ಟಿ ನೀಡಿದೆ. ಓಕೆ, ಯಾವೆಲ್ಲ ಕಾಯಿಲೆಗಳು ಅಂತ ಇವಾಗ ನಾನು ಹೇಳ್ತೀನಿ ನೋಡಿ. ಮೊದಲನೇ ಬಂದ್ಬಿಟ್ಟು ಕ್ಯಾನ್ಸರ್. ಓಕೆ, ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಕಿಡ್ನಿ ವೈಫಲ್ಯ, ಡಯಾಲಿಸಿಸ್. ಏನ್ ಹೇಳಿ? ಡಯಾಲಿಸಿಸ್. ಎಸ್. ಮೂರನೇ ಪಾಯಿಂಟ್ ಹೃದಯ ಸಂಬಂಧಿತ ಶಸ್ತ್ರಚಿಕಿತ್ಸೆ. ಗೊತ್ತಾಯ್ತಾ ವೀಕ್ಷಕರೇ? ಹೃದಯ ಸಂಬಂಧಿತ ಶಸ್ತ್ರಚಿಕಿತ್ಸೆ. ಎಸ್. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಪ್ಯಾರಾಲಿಸಿಸ್. ಎಸ್, ಪ್ಯಾರಾಲಿಸಿಸ್ ಅಂದ್ರೆ ಅಂಗಾಂಗ ನಿಷ್ಕ್ರಿಯತೆ. ಓಕೆ, ಹಂಗಾದ್ರೆ ಐದನೇ ಪಾಯಿಂಟ್ ಬಂದ್ಬಿಟ್ಟು ತೀವ್ರ ಶ್ವಾಸಕೋಶ ಕಾಯಿಲೆಗಳು. ಏನ್ ಹೇಳಿ? ತೀವ್ರ ಶ್ವಾಸಕೋಶ ಕಾಯಿಲೆಗಳು. ನೋಡಿದ್ರಲ್ವಾ, ನಾ ಹೇಳಿದ್ನಲ್ವಾ ಇವಾಗ ಒಂದು 5 ಪಾಯಿಂಟ್ ಅನ್ನ, ಈ 5 ಪಾಯಿಂಟ್ ಇರಬೇಕು ಕಾಯಿಲೆಗಳು. ಓಕೆ, ಆದರೆ ಸಾಮಾನ್ಯ ಜ್ವರ, ತಲೆನೋವು, ಹೊಟ್ಟೆ ನೋವು ಮುಂತಾದ ತಾತ್ಕಾಲಿಕ ಸಮಸ್ಯೆಗಳಿಗೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ವೀಕ್ಷಕರೇ, ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ನೋಡಿದ್ರಲ್ವಾ? ಓಕೆ, ಅರ್ಜಿ ಸಲ್ಲಿಕೆಗೆ ಬೇಕಾಗುವ ಅಗತ್ಯ ದಾಖಲೆಗಳು ವೀಕ್ಷಕರೇ, ಮೇನ್ ಇಂಪಾರ್ಟೆಂಟ್, ಇವು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ವಿಡಿಯೋ ನಾ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್. ವೀಕ್ಷಕರೇ, ಆಧಾರ್ ಕಾರ್ಡ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆದಾಯ ಪ್ರಮಾಣ ಪತ್ರ. ಏನ್ ಹೇಳಿ? ಆದಾಯ ಪ್ರಮಾಣ ಪತ್ರ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಮನೆ ಬಾಡಿಗೆ ದಾಖಲೆ ಅಥವಾ ಆಸ್ತಿ ದಾಖಲೆ. ನೀವೇನಾದ್ರೂ ಮನೆ ಬಾಡಿಗೆ ಇದ್ರಿ ಅಂತಂದ್ರೆ ದಾಖಲೆ, ಇಲ್ಲ ಅಂದ್ರೆ ಅದಾಯ್ತಾ, ಇಲ್ಲ ಅಂದ್ರೆ ಆಸ್ತಿ ದಾಖಲೆ. ಎಸ್. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಸರ್ಕಾರಿ ವೈದ್ಯರಿಂದ ನೀಡಲಾದ ಆರೋಗ್ಯ ಪ್ರಮಾಣ ಪತ್ರ. ಐದನೇ ಪಾಯಿಂಟ್ ಬಂದ್ಬಿಟ್ಟು ಅಗತ್ಯವಿದ್ದರೆ ಆಸ್ಪತ್ರೆಯ ದಾಖಲೆಗಳು, ಚಿಕಿತ್ಸೆ ಬಿಲ್ಲು. ಎಸ್ ವೀಕ್ಷಕರೇ, ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತೀರಲ್ವಾ? ಎಸ್, ಅಲ್ಲಿಯ ದಾಖಲೆಗಳು ಮತ್ತೆ ಬಿಲ್, ಚಿಕಿತ್ಸೆ ಬಿಲ್ ಇವೆಲ್ಲ ಇಟ್ಕೊಂಡಿರಿ. ಅರ್ಜಿ ಸಲ್ಲಿಸಲು ಇವೆಲ್ಲ ಬೇಕಾಗ್ತವೆ. ಓಕೆ, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ನೋಡ್ಕೊಂಡ್ ಬರೋಣವಾ? ಓಕೆ, ವೈದ್ಯರಿಂದ ಅಧಿಕೃತ ಪ್ರಮಾಣ ಪತ್ರ ಪಡೆದು ವೀಕ್ಷಕರೇ ಮೇಲ್ ಕಾಣಿಸಿದ ಎಲ್ಲಾ ದಾಖಲೆಗಳನ್ನು, ನಾವಾಗಲೇ ಹೇಳಿದ ದಾಖಲೆಗಳು ಅವೆಲ್ಲಗಳನ್ನು ಸರಿಯಾಗಿ ಸಿದ್ಧಪಡಿಸಿಕೊಂಡು ನಿಮ್ಮ ವ್ಯಾಪ್ತಿಯ ಫುಡ್ ಇನ್ಸ್ಪೆಕ್ಟರ್ ಎಸ್ ಅಥವಾ ಪಡಿತರ ಅಂಗಡಿ, ಫುಡ್ ಇನ್ಸ್ಪೆಕ್ಟರ್ ಅಥವಾ ಪಡಿತರ ಅಂಗಡಿ ಡೀಲರ್ ನಿಂದ ಸಂಪರ್ಕ ಮಾಡಿ ದಾಖಲೆಗಳನ್ನು ಸಲ್ಲಿಸಬೇಕು. ಓಕೆ, ಅದಾಯ್ತಾ? ದಾಖಲಾತಿ ಸಲ್ಲಿಕೆಯ ನಂತರ ಫುಡ್ ಇನ್ಸ್ಪೆಕ್ಟರ್ ಅರ್ಜಿದಾರರ ಮನೆಗೆ ಭೇಟಿ ನೀಡಿ ಸ್ಥಿತಿ ಪರಿಶೀಲನೆ ನಡೆಸುತ್ತಾರೆ. ವೈದ್ಯಕೀಯ ದಾಖಲೆಗಳ ಪರಿಶೀಲನೆಯ ಮಾಡುತ್ತಾರೆ. ಓಕೆ, ಪರಿಶೀಲನೆಯ ಬಳಿಕ ಫುಡ್ ಇನ್ಸ್ಪೆಕ್ಟರ್ ಆಹಾರ ಇಲಾಖೆಯ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡುತ್ತಾರೆ. ನಂತರ ಅರ್ಜಿ ಆಹಾರ ಇಲಾಖೆ ಉಪನಿರ್ದೇಶಕರು ಆಯುಕ್ತರಿಗೆ ಕಳುಹಿಸಿ ಅಂತಿಮ ಅನುಮೋದನೆ ಪಡೆದುಕೊಳ್ಳಲಾಗುತ್ತದೆ. ವೀಕ್ಷಕರ, ಓಕೆ, ಎಲ್ಲಾ ಹಂತಗಳ ಪೂರೈಸಿದ ಕೆಲವು 1 ದಿನಗಳಲ್ಲಿ ಅರ್ಜಿದಾರರ ಹೆಸರಿನಲ್ಲಿ ಬಿಪಿಎಲ್ ಕಾರ್ಡ್
ನೀಡಲಾಗುತ್ತದೆ. ಮತ್ತೆ ಇನ್ನೊಂದು, ನೀವೇನಾದ್ರೂ ಅಕಸ್ಮಾತ್ ಸುಳ್ಳು ದಾಖಲೆಗಳನ್ನು ನೀಡಿದ್ರೆ, ಈ ಹಿಂದೆ ಸಾವಿರಾರು ಜನರು ಸುಳ್ಳು ವೈದ್ಯಕೀಯ ದಾಖಲೆಗಳನ್ನು ನೀಡಿ ಕಾರ್ಡ್ ಪಡೆದುಕೊಂಡಿದ್ರು. ಓಕೆ, ಈಗ ಸರ್ಕಾರ ಅವರಿಗೆಲ್ಲ ಅವರು ಕಾರ್ಡ್ ಅನ್ನ ತಗೊಂಡಿದ್ರಲ್ವಾ, ಆ ಕಾರ್ಡ್ ಗಳನ್ನೆಲ್ಲ ಇವಾಗ ಕಡ್ಡಾಯವಾಗಿ ರದ್ದುಗೊಳಿಸಿದೆ ಸರ್ಕಾರ. ಮಾತ್ರವಲ್ಲ, ಮಾಹಿತಿ ಉಳ್ಳ ಅರ್ಜಿದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. ಎಸ್, ನೋಡಿ, ತುಂಬಾ ಕೇರ್ಫುಲ್ ಆಗಿರಿ. ಓಕೆ.